ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ನಾಳೆ ನಡೆಯಲಿರುವಂತಹ ಸಭೆಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಿಎಂ, ನನ್ನನ್ನು ದೆಹಲಿಗೆ ಕರೆದಿದ್ದಾರೆ, ನಾನು ಹೋಗ್ತಿದ್ದೀನಿ ಅಂತಂದ್ರು. ಇನ್ನು ಇದೇ ವೇಳೆ ಕುರ್ಚಿ ಕಿತ್ತಾಟ ಪ್ರಶ್ನೆಗೆ ಗರಂ ಆದ ಸಿಎಂ, ಅದನ್ನ ಬಿಟ್ಟು ಬೇರೇನೂ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ದೆಹಲಿಗೆ ಪದೇ ಪದೇ ಹೋಗೋ ವಿಚಾರದ ಬಗ್ಗೆ ಪದೇ ಪದೇ ಎಲ್ಲಿ ಹೋಗ್ತಾ ಇದ್ದೀನಿ? ಎಸ್, ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ನಿಮ್ಮ ಕುರ್ಚಿ ಗಟ್ಟಿ ಐತಿಲ್ಲ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾರೆ. ಕುರ್ಚಿ ಅಳಗಾಡುತ್ತೆ, ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ಸರ್, ದೆಹಲಿ ನಾಳೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ಹಿನ್ನೆಲೆಯಲ್ಲಿ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕುರ್ಚಿ ಜಗ್ಗಾಟದ ಬಗ್ಗೆ ಮಾತನಾಡಿದ ಅವರು, ಎಲ್ಲವೂ ಬಗೆಹರಿಯುತ್ತೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಿಪಿ ಯೋಗೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಸಹಜವಾಗಿ ಇವರೇ ಗೊಂದಲ ಎಲ್ಲೇ ಇದ್ರೂ, ಯಾವ ಮಟ್ಟದಲ್ಲಿ ಇದ್ರೂ ಸರಿಯಲ್ಲ. ಅದು ಬೇರೆ ಮಟ್ಟದಲ್ಲಿ ಇರ್ಬೋದು, ನಿಮ್ಮ ಪಾರ್ಟಿ ಮಟ್ಟದಲ್ಲಿ ಇರ್ಬೋದು, ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಒಂದು ಮನೆ ಇದ್ದರೆ 4 ಮಾತು ಇದ್ದೇ ಇರ್ತದೆ. ಎಲ್ಲ ಮನೆ ದೋಸೆಗಳು ತೂತೆ ಅಲ್ವಾ? ಆದರೆ ಏನಿದೆ ಅದು ಬಗೆಹರಿಸ್ಕೊಳ್ತೇವೆ. ಅದಕ್ಕೆ ಯಾಕಷ್ಟು ಟೆನ್ಷನ್ ತಗೋತಾ ಇದ್ದಾರೆ ನನಗೆ ಗೊತ್ತಿಲ್ಲ. BJP ಅವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ. ಹೈಕಮಾಂಡ್ ವಿಲ್ ಡಿಸೈಡ್ ವೆನ್ ಇಟ್ ಈಸ್ ನೆಸೆಸರಿ. ಪಕ್ಷದ ಆಂತರಿಕ ವಿಚಾರ ಅದು ಅಲ್ಲಿಗೆ ಚರ್ಚೆ ಮಾಡ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ನಮಗೇನು ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹಿರಂಗವಾಗಿ ನಾವೇನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಅವರವರ ಭಾವನೆಗಳು ತಕ್ಕಂತೆ ಮಾತಾಡ್ತಾರೆ. ಅದೇನೋ ಸರಿ ಹೋಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಆಯ್ಕೆಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಸಿಎಂ ಬದಲಾವಣೆ ಜಟಾಪಟಿ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಡದಿಯಲ್ಲಿ ಮಾತನಾಡಿದ ಅವರು, ನಾನು ಹೈಕಮಾಂಡ್ ಆಗಿದ್ರೆ ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಕೊಡ್ತಾ ಇದೆ. ನಾನು ಡಿಕೆ ಅವರ ಅತ್ಯಾಪ್ತ ಎನ್ನುವುದರಲ್ಲಿ 2 ಮಾತಿಲ್ಲ. ಸಿಎಂ ಕುರ್ಚಿ ಜಟಾಪಟಿ ಬಗೆಹರಿಸೋ ಕೆಲಸ ಆಗ್ತಾ ಇದೆ ಅಂತ ಅಂದ್ರು. ಇನ್ನು ಇದೇ ವೇಳೆ ಡಿಕೆ ವೈರಾಗ್ಯದ ಮಾತುಗಳನ್ನಾಡಿದ ವಿಚಾರವಾಗಿಯೂ ಕೂಡ ಪ್ರತಿಕ್ರಿಯೆ ನೀಡಿದ ಬಾಲಕೃಷ್ಣ, ಡಿಕೆ ಶಿವಕುಮಾರ್ ಅವರಿಗೆ ವೈರಾಗ್ಯ ಅಲ್ಲ, ಪಕ್ಷಕ್ಕೆ ಹೊಸದಾಗಿ ಬಂದಿರುವವರಿಗೆ ಅದರ ಕಷ್ಟ ಗೊತ್ತಿಲ್ಲ, ಅಂತವರಿಗೆ ಕಷ್ಟದ ಬಗ್ಗೆ ತಿಳಿಸಿಕೊಡ್ತಿದ್ದಾರೆ. ನಾನು ಕೂಡ ಡಿಕೆಶಿ ಸಿಎಂ ಆಗಲಿ ಅಂತ ಬಯಸುವವನು ಅಂತ ಅಂದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ನಾನು ಆಗಲಿ ಅಂತ ಬಯಸೋನಷ್ಟೇ. ಏನಾದರೂ ಹೈಕಮಾಂಡ್ ಆಗಿದ್ರೆ ನಿಮ್ಗೆಲ್ಲ ಸ್ಪಷ್ಟವಾದ ಉತ್ತರ ಕೊಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ? ಅದರಲ್ಲಿ 2 ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ ಹತ್ರ ಇದ್ದೀನ? ಹೈಕಮಾಂಡ್ ಅತ್ಯಾಪ್ತ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು DK ಶಿವಕುಮಾರ್ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ ಅತ್ಯಾಪ್ತ ಅಲ್ಲ. ವೈರಾಗ್ಯ ಅಲ್ಲ. ಕೆಲವರು ಹೊಸದಾಗಿ ಬಂದಿರೋರಿಗೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ನಾನು ಆಗಲಿ ಅಂತ ಬಯಸೋನಷ್ಟೇ. ಪಕ್ಷದ ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ ಎಂಬ ಡಿಕೆಶಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಿದ್ದಾರೆ. ಲಕ್ಷಾಂತರ ಜನ ಕೆಲಸ ಮಾಡಿರುವುದಕ್ಕೆ ಪಕ್ಷ ಅಧಿಕಾರಕ್ಕೆ ಬಂದಿರೋದು, ಹೀಗಾಗಿ ಯಾರನ್ನೂ ಕಡೆಗಣಿಸೋದು ಸರಿಯಲ್ಲ. ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಕೆಲವರಿಗೆ ತಡವಾಗಿ ಅವಕಾಶ ಸಿಗಬಹುದು ಅಂತ ಹೇಳಿದರು. ಅವರು ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅವರು ನಡೆದು ಬಂದಂಥ ಹಾದಿ ಎಲ್ಲರಿಗೂ ಗೊತ್ತಿದೆ. ಗ್ರಾಮ ಪಂಚಾಯತಿಂದ ಇರ್ಬೋದು, ZP ಮೆಂಬರಿಂದ ಇರ್ಬೋದು, ಮತ್ತು ಜನರಲ್ ಸೆಕ್ರೆಟರಿ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಎಲ್ಲರೂ ಮಾಡಿರ್ತಾರೆ. ಇವತ್ತು ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ತಾನೇ ನಾವು ಅಧಿಕಾರಕ್ಕೆ ಬಂದಿರೋದು. ಯಾರಿಗೂ ಕಡೆಗಣಿಸೋದು ಸರಿಯಲ್ಲ ಅಷ್ಟೇ. ಅಂದರೆ ಈಗ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ದುಡಿಮೆ ತಕ್ಕಂಗೆ ಎಲ್ಲರಿಗೂ ಪ್ರತಿಫಲ ಸಿಗ್ತಾ ಇದೆ ಅಲ್ಲ. ಕೆಲವರಿಗೆ ಲೇಟಾಗಿ ಸಿಗ್ಬೋದು, ಕೆಲವರಿಗೆ ಬೇಗ ಸಿಗ್ಬೋದು ಅಷ್ಟೇ. ನೋಡಿ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೊತೆಗೆ ಮತ್ತೊಂದು ಹೊಸ ಚರ್ಚೆ ಎದ್ದಿದೆ. ಚಾಮರಾಜಪೇಟೆಯಲ್ಲಿ ಜಮೀರ್ ಅಪ್ಕಮಿಂಗ್ DCM ಎನ್ನುವಂತಹ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. JJ ನಗರದ ಹಲವು ಕಡೆಗಳಲ್ಲಿ ಮುಂದಿನ DCM ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಬ್ಯಾನರ್ಗಳನ್ನು ಹಾಕಲಾಗಿದೆ. ಹೊಸ ವರ್ಷದ ಶುಭಾಶಯ ತಿಳಿಸುವಂತಹ ಬ್ಯಾನರ್ನಲ್ಲಿ ಈ ಬಗ್ಗೆ ಬರೆಯಲಾಗಿದೆ, ಸಿದ್ದರಾಮಯ್ಯ ಬದಲಾಗಿ ಡಿಕೆಶಿ ಸಿಎಂ ಆದ್ರೆ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಜಮೀರ್ DCM ಮಾಡ್ತಾರೆ ಅಂತ ಚರ್ಚೆ ಶುರುವಾಗಿದೆ.
ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಬೆನ್ನಲ್ಲೇ ದಲಿತ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೆದಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾವು ಕಾಂಗ್ರೆಸ್ನಿಂದ ಅಹಿಂದ ಸಮಾವೇಶ ಮಾಡ್ತೀವಿ, ಆ ಬಳಿಕ ದಲಿತ ಸಮಾವೇಶವನ್ನು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಎಲ್ಲವನ್ನ ಮಾಡ್ತೀವಿ, ವಿಭಿನ್ನವಾಗಿ ಮಾಡ್ತೀವಿ ಅಂತೇನಿಲ್ಲ ಅಂತ ಪರಂ ಹೇಳಿದ್ದಾರೆ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ. ದೀರ್ಘಾವಧಿ ಸಿಎಂ ಆಗಿದ್ದ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. ಈ ಹಿನ್ನೆಲೆ ಜನವರಿ 6ರಂದು ಉಚಿತ ನಾಟಿ ಕೋಳಿ ಔತಣಕೂಟ ಆಯೋಜನೆ ಮಾಡಲಾಗಿದೆ. ಶಾಸಕರ ಭವನದ ಬಳಿ ಈ ಬಗ್ಗೆ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ನೆಲಮಂಗಲ ಬಳಿ ಔತಣಕೂಟ ಆಯೋಜನೆ ಮಾಡಲಾಗಿದ್ದು 10,000 ಮಂದಿಗೆ ನಾಟಿ ಕೋಳಿ ಭೋಜನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅಹಿಂದ ಸಮಾವೇಶಕ್ಕೆ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು, ಮೈಸೂರಲ್ಲಿ ಅಹಿಂದ ಹೋರಾಟ ಮಾಡ್ತಿದ್ದಾರೆ, ನಾವು ಮುಂದಿನ ತಿಂಗಳು 23ಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಅವರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳಲಿ, ನನ್ನ ಬಗ್ಗೆ ಎಷ್ಟು ಬೇಕಾದರೂ ಟೀಕಿಸ್ಲಿ. ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿದ್ರೆ ಚುನಾವಣೆಗೆ ಕ್ಷೇತ್ರ ಯಾಕೆ ಹುಡುಕಬೇಕಿತ್ತು, ತಮ್ಮ ಮಗನ ಕ್ಷೇತ್ರದಲ್ಲಿ ಯಾಕೆ ನಿಲ್ಲಬೇಕಿತ್ತು, ಇದು ಅಹಿಂದನಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಕಷ್ಟ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಿಜೆಪಿ ಜೊತೆಗಿನ ಮೈತ್ರಿ ವಿಧಾನಸಭೆ ಲೋಕಸಭೆಗೆ ಮಾತ್ರ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಂದಾಣಿಕೆ ಕಷ್ಟ ಆಗುತ್ತೆ. ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಗೆ ಮೊದಲ ಹಂತದಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನಿಧನರಾದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನುಡಿ ನಮನ ಕಾರ್ಯಕ್ರಮ ಇಂದು ನಡೆದಿದೆ. ದಾವಣಗೆರೆಯ ಕಲೇಶ್ವರ ಮಿಲ್ ಆವರಣದಲ್ಲಿರುವಂತಹ ಶಿವಶಂಕರಪ್ಪ ಸಮಾಧಿ ಬಳಿ ಸಮಾವೇಶ ನಡೆದಿದ್ದು, ಕಾರ್ಯಕ್ರಮಕ್ಕೆ ಸಿಎಂ, ಡಿಸಿಎಂ ಸೇರಿದಂತೆ ಮಾಜಿ ಸಿಎಂ ಯಡಿಯೂರಪ್ಪ, ಸ್ಪೀಕರ್ ಯುಟಿ ಖಾದರ್, ಸಚಿವ ಎಂಬಿ ಪಾಟೀಲ್, ಜಗದೀಶ್ ಶೆಟ್ಟರ್ ಆಗಮಿಸಿ ಶಾಮನೂರು ಸಮಾಧಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ದು, ಶಾಮನೂರು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಶಿವಶಂಕರಪ್ಪನವರು ದೇಶ ಕಂಡಂತ ಒಬ್ಬ ಹಿರಿಯ ಶಾಸಕರಾಗಿದ್ದರು, ಮಾಜಿ ಮಂತ್ರಿಗಳಾಗಿದ್ದರು, ದಾವಣಗೆರೆ ನಗರಸಭೆಯ ಅಧ್ಯಕ್ಷರಾಗಿದ್ದರು ಮತ್ತು ಬಹಳ ದೀರ್ಘಕಾಲ ಬದುಕಿದ್ರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಮನೂರು ಶಿವಶಂಕರಪ್ಪನವರು ಕನಿಷ್ಠ 100 ವರ್ಷಗಳನ್ನು ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅನ್ಕೊಂಡಿದ್ದೆ. ಆದರೆ ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಮರಣ ಅತ್ಯಂತ, ಆದರೆ ಜೀವನ ಕೂಡ ಮತ್ತೊಮ್ಮೆ ಅಧ್ಯಾಯ ಒಂದು ಪ್ರಾರಂಭ ಆಗಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ 95 ವರ್ಷದವರೆಗೂ ಕೂಡ ಒಬ್ಬ ಶಾಸಕನ ಸೇವೆಯಾಗಿ ಇಡೀ ಭಾರತದಲ್ಲಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಇದ್ದಿದ್ರು ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಒಂದು ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ರು. ಮಕ್ಕಳನ್ನ ಅಟ್ಟಾಡಿಸಿ ಬೀದಿ ನಾಯಿಗಳು ಕಚ್ಚಲು ಯತ್ನಿಸಿದ ಘಟನೆ ಬೆಂಗಳೂರಿನ ಕೆಆರ್ ಪುರಂ ಬೆಥೆಲ್ ನಗರದಲ್ಲಿ ನಡೆದಿದೆ. ರಸ್ತೆಗೆ ಬರ್ತಿದ್ದಂತಹ 3 ಬಾಲಕರನ್ನ ಬೀದಿ ನಾಯಿಗಳು ಅಟ್ಟಾಡಿಸಿದೆ. ಈ ವೇಳೆ ಬೀದಿ ನಾಯಿಗಳನ್ನ ಕಂಡು ಮಕ್ಕಳು ಓಡಿದ್ದು, ಸ್ಥಳದಲ್ಲಿದ್ದ ಜನರು ಬೀದಿ ನಾಯಿಗಳನ್ನ ಓಡಿಸಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ಬೈರತಿ ಬಸವರಾಜ್ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಬೈರತಿ ಬಸವರಾಜ್ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದು, ಅರ್ಜಿದಾರರು 4 ಬಾರಿ ಶಾಸಕರಾಗಿದ್ದಾರೆ, ಈಗ ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 18 ಆರೋಪಿಗಳ ಹೆಸರು ಉಲ್ಲೇಖವಾಗಿದೆ. ಅದರಲ್ಲಿ ಅರ್ಜಿದಾರರು ಎಫ್ಐ ಆಗಿದ್ದಾರೆ. ಪ್ರಾಪರ್ಟಿ ವಿಚಾರದ ಬಗ್ಗೆ ಹೇಳಿದ್ದಾರೆ. ಮೊದಲು ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅಂತ ದೂರಿತ್ತು. ನಂತರ ಎಫ್ಐಆರ್ನಲ್ಲಿ 5 ಜನರ ಮೇಲೆ ಹೆಸರು ದಾಖಲಾಗಿತ್ತು. ಹೀಗಾಗಿ ಅರ್ಜಿದಾರರ ನಿರೀಕ್ಷಣಾ ಜಾಮೀನಿಗೆ ಪರಿಗಣನೆ ಮಾಡಬೇಕು ಅಂತ ಹೇಳಿದ್ದಾರೆ.
ಬೆಂಗಳೂರಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗಿದೆ. ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆಯ ಸರ ಕದಿಯಲು ಕಳ್ಳ ಯತ್ನಿಸಿದ್ದಾನೆ. ತ್ಯಾಗರಾಜನಗರದ ಮುನೇಶ್ವರ ಟೆಂಪಲ್ ಬಳಿ ಈ ಘಟನೆ ನಡೆದಿದ್ದು, ಸರಗಳ್ಳತನಕ್ಕೆ ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬ್ಯಾಂಕ್ಗೆ ಕನ್ನ ಹಾಕಿದ್ದ ಅಂತಾರಾಜ್ಯ ಕಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಕನೂರಿನಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ನಡೆಸಲಾಗಿತ್ತು. ಪ್ರಕರಣ ಸಂಬಂಧ ತನಿಖೆ ನಡೆಸಿದ ಬಾದಾಮಿಯ ಪೊಲೀಸರು ಚಾಲಕಿ ಕಳ್ಳರನ್ನ ಹಿಡಿದಿದ್ದು ಅಕ್ಷಯ್ ಅಂಬೋರೆ, ಕುನಾಲ್ ಚೌಹಾಣ್ ಬಂಧಿತರಾಗಿದ್ದಾರೆ. ಇನ್ನು ಬಂಧಿತರಿಂದ 35,90,000 ನಗದು ಮತ್ತು ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ. ಕಾಣೆಯಾಗಿದ್ದ ಪಿಯುಸಿ ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಧುಮಠ ಗ್ರಾಮದ ಬಳಿ ನಡೆದಿದೆ. ರಸ್ತೆ ಬದಿಯ ಮೋರಿಯೊಂದರಲ್ಲಿ ಬೈಕ್ ಸಮೇತ ಬಾಲಕನ ಶವ ಪತ್ತೆಯಾಗಿದೆ. ಡಿಸೆಂಬರ್ 15ರಂದು ಬಾಲಕ ನಾಪತ್ತೆಯಾಗಿದ್ದ. ಇದಾದ ಮರುದಿನ ಬಾಲಕ ನಾಪತ್ತೆ ಬಗ್ಗೆ ಪೋಷಕರು ದೂರು ಕೊಟ್ಟಿದ್ರು. ಆದರೆ ಮೃತ ಬಾಲಕ ನಿಶಾಂಕ್ ಪಕ್ಕದ ಊರಿನ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಎನ್ನಲಾಗಿದೆ. ಹೀಗಾಗಿ ಯುವತಿ ಮನೆಯವರೇ ನಿಶಾಂಕ್ನ ಕೊಲೆ ಮಾಡಿದ್ದಾರೆ ಅಂತ ನಿಶಾಂಕ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸಾವನ್ನಪ್ಪಿದ ಮೃತ ಮಾನಸ ತಂದೆ ಮಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಈ ಕುರಿತು ಮಾತನಾಡಿರುವ ಮಾನಸ ತಂದೆ ಚಂದ್ರೇಗೌಡ, ಮಗಳಿಗೆ ಮದುವೆ ಮಾತುಕತೆ ಮಾಡಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಿತ್ತು. ಮಗಳು ಎಂಜಿನಿಯರ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಸ್ನೇಹಿತರು ಸೇರಿ ಪ್ರವಾಸಕ್ಕೆ ಅಂತ ಹೋದಾಗ ಈ ಘಟನೆ ಆಗಿದೆ. 2 ದಿನದ ಹಿಂದೆಯಷ್ಟೇ ನನ್ನ ಜೊತೆ ಮಗಳು ಮಾತನಾಡಿದ್ಲು ಅಂತ ತಂದೆ ಚಂದ್ರೇಗೌಡ ಕಣ್ಣೀರು ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣ ಸಂಬಂಧ ಹಾಸನದ ಚನ್ನರಾಯಪಟ್ಟಣದ ನವ್ಯ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗಳ ನೆನೆದು ತಂದೆ ಮಂಜಪ್ಪ ಕಣ್ಣೀರು ಹಾಕಿದ್ದಾರೆ. ಗೋಕರ್ಣಕ್ಕೆ ತೆರಳಿದ್ದ ಮಗಳು ಸಾವನ್ನಪ್ಪಿದ್ದಾಳೆ. ಕಂಡು ಹಿಡಿಯಲಾಗದ ಸ್ಥಿತಿಯಲ್ಲಿ ಮಗಳ ಮೃತದೇಹ ಇತ್ತು. ಮೃತದೇಹ ಪತ್ತೆಗೆ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸೋಮವಾರ ಮೃತದೇಹ ಸಿಗಬಹುದು. ಇಂಥ ಕಷ್ಟ ಯಾವ ಶತ್ರುವಿಗೂ ಬರೋದು ಬೇಡ ಅಂತ ಕಣ್ಣೀರು ಹಾಕಿದ್ರು. ಹೊಸ ವರ್ಷಕ್ಕೆ ಮುಂಜಾಗ್ರತಾ ಕ್ರಮ ವಹಿಸುವ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಡಿಸೆಂಬರ್ 28ರಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಹೊಸ ವರ್ಷಾಚರಣೆಗೆ ರಾಜ್ಯಾದ್ಯಂತ ಮುಂಜಾಗ್ರತಾ ಕ್ರಮ ಹಾಗೂ ಅಹಿತಕರ ಘಟನೆಗಳ ನಡೆಯದಂತೆ ಎಚ್ಚರಿಕೆ ವಹಿಸುವ ಬಗ್ಗೆ ಸಭೆ ಕರೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಹೊಸ ವರ್ಷ ಆಚರಣೆಗೆ ತಯಾರಿಗಳು ನಡೀತಾ ಇದ್ದು ಭಾನುವಾರ ಸಭೆ ಕರೆದಿದ್ದೇನೆ. ಈಗಾಗಲೇ ಎಲ್ಲ ಏರಿಯಾಗಳ ಸರ್ವೆ ಮಾಡ್ತಿದ್ದಾರೆ. ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕೋ ಅದರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ನಗರದಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆ ಡಿಸೆಂಬರ್ 31ರಂದು ಸಂಜೆ 6 ಗಂಟೆಯಿಂದ ಕೆರೆ, ಪಾರ್ಕ್ ತಾತ್ಕಾಲಿಕ ಬಂದ್ ಮಾಡುವಂತೆ ಕೇಂದ್ರ ನಗರ ಪಾಲಿಕೆ ಆದೇಶ ಹೊರಡಿಸಿದೆ. ಅಹಿತಕರ ಘಟನೆಗಳು ನಡೆಯುವ ಹಿನ್ನೆಲೆ ಸಂಜೆ ಬಳಿಕ ನಿಷೇಧ ವಿಧಿಸಲಾಗಿದೆ. ಸಂಜೆ ಬಳಿಕ ಕೆರೆ, ಪಾರ್ಕ್ ಜಾಗದಲ್ಲಿ ಪಾರ್ಟಿ ಮಾಡುವ ಹಿನ್ನೆಲೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಹೊಸ ವರ್ಷದ ಹಿನ್ನೆಲೆ ಬಾರ್, ಪಬ್, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರ ಜೊತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಕೆಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ನ್ಯೂ ಇಯರ್ ದಿನ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಏನೆಲ್ಲ ಸಿದ್ಧತೆ ಇರಬೇಕು ಅನ್ನೋದರ ಬಗ್ಗೆ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಜಾಗದ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ನ್ಯೂಸ್ 18 ವರದಿಗೆ ಶಾಸಕ ಸಿಪಿ ಯೋಗೇಶ್ವರ್ ಸ್ಪಂದನೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಚಾರದ ಬಗ್ಗೆ ಎಸ್ಪಿ ಬಳಿ ಮಾತನಾಡಿದ್ದೀನಿ. ನಗರಸಭೆಯ ಜಾಗವನ್ನ ಬಿಟ್ಕೊಡಿ, ಸಮಸ್ಯೆ ಇದ್ರೆ ಪ್ರಾಧಿಕಾರ ಬಗೆಹರಿಸಲಿ ಅಂತ ಹೇಳಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಜಾಗ ಸಿಗಲಿದೆ. ಈ ಬಗ್ಗೆಯೂ ಎಸ್ಸಿಗೂ ಪತ್ರವನ್ನ ಬರೆದಿದ್ದೀನಿ ಅಂತಂದ್ರು. ಇದು ಕೇಸ್ ಇತ್ತು. ಒಂದು ಕೋರ್ಟಲ್ಲಿ ದುಡ್ಡು ಕೊಡ್ಬೇಕು ಅವ್ರಿಗೆ 4 ಚಿಲ್ಲರೆ ಕೋಟಿನ ಅಂತ ತೀರ್ಮಾನ ಆಗಿತ್ತು. ಅವರು ಸಾಲೋದಿಲ್ಲ ಅಂತ ಅದಕ್ಕೆ ಆರ್ಬಿಟ್ರೇಷನ್ ಪುನಃ ಹೋಗಿದ್ರು. ಅಲ್ಲಿ ವಜಾ ಆಗಿದೆ. ಈಗ ನಾವು 4 ಕೋಟಿ ಅವ್ರಿಗೆ ಕೊಡಬೇಕಷ್ಟೇ. ಜಾಗ ನಮಗೆ ಬಿಟ್ಟು ಕೊಡಬೇಕು. ಈಗ ಅವರು ನಾನು AC ಅವರ ಕಂಟ್ರೋಲ್ ಇದೆ. ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ AC ಅಡ್ಮಿನಿಸ್ಟ್ರೇಟಿವ್. ಈಗ AC ಅವರಿಗೆ ಲೆಟ್ರ್ ಬರೆದಿದ್ವಿ ಮೊನ್ನೆ. ಕಮಿಷನರ್ ಮುಖಾಂತರ ಲೆಟ್ರ್ ಬರೆದು ನಮ್ಮ ಜಾಗ ನಮಗೆ ಬಿಟ್ಕೊಡಿ, ಚನ್ನಪಟ್ಟಣ ನಗರಸಭೆ ಸ್ವತ್ತು, ನೀವು ಇಷ್ಟು ವರ್ಷ ತಗೊಂಡು ಡೆವಲಪ್ ಮಾಡಲಿಲ್ಲ, ನಿಮ್ಮದು ಪ್ರಾಧಿಕಾರದ್ದು ಕೋರ್ಟು ಕೇಸು ನೀವು ಮಾಡ್ಕೊಳ್ಳಿ ಅಂತ ಅವ್ರಿಗೆ ನಾವು ಸೀರಿಯಸ್ ಆಗಿ ಹೇಳಿದ್ವಿ. 2 ಕೋರ್ಟಲ್ಲಿ
ನಿನ್ನೆಯಷ್ಟೇ ನಟ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಬಿಡುಗಡೆಯಾಗಿದ್ದು ಪೈರಸಿ ಕಾಟ ಎದುರಾಗಿದೆ. ಸಿನಿಮಾ ಬಿಡುಗಡೆಯಾದ 24 ಗಂಟೆಯಲ್ಲಿ 45 ಪೈರಸಿ ಕಾಪಿ ವೈರಲ್ ಆಗಿದೆ. ಈ ಹಿನ್ನೆಲೆ 45 ಚಿತ್ರತಂಡ ಸೈಬರ್ ಪೊಲೀಸರ ಮೊರೆ ಹೋಗಿದ್ದು ದೂರು ದಾಖಲಿಸಿದೆ. ಇನ್ನು ಪೈರಸಿ ವಿಚಾರದ ಬಗ್ಗೆ ನಟ ಸುದೀಪ್ ಯುದ್ಧ ಸಾರಿದ್ದು ವಿವಾದ ಉಂಟಾಗಿತ್ತು. ಧ್ರುವ ಸರ್ಜಾ, ರವಿಚಂದ್ರನ್ ಮತ್ತು ಸಂಜಯ್ ದತ್, ರಮೇಶ್ ಅರವಿಂದ್ ನಟನೆಯ ಕೆಡಿ ಚಿತ್ರದ ಬಿಡುಗಡೆ ದಿನಾಂಕ ಚಿತ್ರತಂಡ ಅನೌನ್ಸ್ ಮಾಡಿದೆ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಕೆಡಿ ಚಿತ್ರ ಮೂಡಿಬಂದಿದ್ದು, ಚಿತ್ರದ 3ನೇ ಹಾಡನ್ನ ಚಿತ್ರತಂಡ ಇಂದು ಬಿಡುಗಡೆ ಮಾಡಿದೆ. ಹಾಡಿನಲ್ಲಿ ಚಿತ್ರದ ರಿಲೀಸ್ ಡೇಟ್ ಜೋಗಿ ಪ್ರೇಮ್ ರಿವೀಲ್ ಮಾಡಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ 30ರಂದು ಪಂಚ ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ.